ಹಸುಗಳ ಸಗಣಿಯಿಂದ ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾ? ನಮಸ್ಕಾರ ಸ್ನೇಹಿತರೆ. ಒಬ್ಬ ಟೆಕ್ಕಿ ಕಾರ್ಪೊರೇಟರ್ ಕೆಲಸ ಬಿಟ್ಟು ಹೈನುಗಾರಿಕೆಯಲ್ಲಿ ತಿಂಗಳಿಗೆ 60 ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದ್ರು. ಆದರೆ ಅವರು ಸೋಲಲಿಲ್ಲ. ಅದೇ ಸಗಣಿಯಿಂದ ಇವತ್ತು ವರ್ಷಕ್ಕೆ 2.5 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡುತ್ತಿದ್ದಾರೆ. ಇದು ಗ್ರೋವಿಂಗ್ 3 ಆರ್ಗ್ಯಾನಿಕ್ಸ್ನ ರಾಜಾ ಸಿಂಗ್ ಅವರ ಕತೆ. ಬನ್ನಿ ನೋಡೋಣ. 2017ರಲ್ಲಿ ರಾಜಾ ಸಿಂಗ್ ತಮ್ಮ ಉತ್ತಮ ಸಂಬಳವಿದ್ದ ಕಾರ್ಪೊರೇಟ್ ಕೆಲಸಕ್ಕೆ ಗುಡ್ ಬೈ ಹೇಳಿದರು. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಕೇವಲ 40 ಹಸುಗಳಿಂದ ಒಂದು ಡೈರಿ ಫಾರ್ಮ್ ಶುರು ಮಾಡಿದರು. ಅವರ ಕಠಿಣ ಪರಿಶ್ರಮದಿಂದ 250 ಹಸುಗಳ ದೊಡ್ಡ ಫಾರ್ಮ್ ಆಗಿ ಬೆಳೆಯಿತು. ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು. ಆದರೆ 2020ರಲ್ಲಿ ಕೋವಿಡ್-19 ಒಕ್ಕರಿಸಿತು. ಇಡೀ ದೇಶ ಲಾಕ್ಡೌನ್ ಆಯಿತು. ರಾಜಾ ಸಿಂಗ್ ಅವರ ಡೈರಿ ಬಿಸ್ನೆಸ್ ಪೂರ್ತಿ ಕುಸಿಯಿತು. ನಷ್ಟ ಎಷ್ಟಿತ್ತು ಗೊತ್ತಾ? ತಿಂಗಳಿಗೆ ಬರೋಬ್ಬರಿ 60 ಲಕ್ಷ ರೂಪಾಯಿ. ಬೇರೆ ಯಾರೇ ಆಗಿದ್ರು ಈ ಪರಿಸ್ಥಿತಿಯಲ್ಲಿ ಊರು ಬಿಟ್ಟು ಓಡಿ ಹೋಗ್ತಿದ್ರು ಅಥವಾ ಮತ್ತೆ ಕೆಲಸಕ್ಕೆ ಸೇರ್ತಿದ್ರು. ಆದರೆ ರಾಜಾ ಸಿಂಗ್ ಹಾಗೆ ಮಾಡಲಿಲ್ಲ. ಅವರ ಫಾರ್ಮ್ನಲ್ಲಿ ಹಸುಗಳ ಸಗಣಿಗೆ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಜನರು ಅದು ಕೇವಲ ತ್ಯಾಜ್ಯವನ್ನಾಗಿ ನೋಡಿದರೆ ರಾಜಾ ಸಿಂಗ್ ಅಲ್ಲಿ ಒಂದು ಅವಕಾಶವನ್ನು ಹುಡುಕಿದ್ರು. 2020-21ರಲ್ಲಿ ಎರೆಹುಳಗಳ ಗೊಬ್ಬರ ತಯಾರಿಸೋಕೆ ಶುರು ಮಾಡಿದ್ರು. ಇದಕ್ಕೆ ಬೇಕಾಗಿದ್ದು ಬರೀ 90 ದಿನಗಳು. ಬಾಳೆ ಎಲೆಗಳು ಬಳಸಿ ಎರೆಹುಳಗಳ ಸಹಾಯದಿಂದ ಆ ತ್ಯಾಜ್ಯವನ್ನು ಕಪ್ಪು ಚಿನ್ನವನ್ನಾಗಿ ಬದಲಿಸಿದರು. ಇವತ್ತು ಅವರ ಸ್ಟಾರ್ಟ್ಅಪ್ ಗ್ರೋವಿಂಗ್ 3 ಆರ್ಗ್ಯಾನಿಕ್ಸ್ನ ಹತ್ತಿರ 500ಕ್ಕೂ ಹೆಚ್ಚು ಎರೆಹುಳ ಬೆಡ್ಗಳು, ಪ್ರತಿ ತಿಂಗಳು 500 ಟನ್ ಗೊಬ್ಬರ ಉತ್ಪಾದನೆ ಆಗ್ತಿದೆ. ಇದನ್ನು ಕೆಜಿಗೆ 500 ರೂಪಾಯಿ ಅಂತೆ ಮಾರಿ ವಾರ್ಷಿಕ ಬರೋಬ್ಬರಿ 2.5 ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿದ್ದಾರೆ. ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್ ಇನ್ನೂ ಹಲವಾರು ರಾಜ್ಯಗಳಿಗೆ ಇವರ ಎರೆಹುಳ ಗೊಬ್ಬರ ರೈತರಿಗೆ ತಲುಪುತ್ತಿದೆ. ಸ್ನೇಹಿತರೆ, ಸೋಲು ಎದುರಾದಾಗ ಪಲಾಯನ ಮಾಡೋದು ಸುಲಭ, ಆದರೆ ಅದನ್ನೇ ಗೆಲುವಿನ ಮೆಟ್ಟಲಾಗಿ ಮಾಡಿಕೊಳ್ಳುವುದು ಸಾಧನೆ. ರಾಜಾ ಸಿಂಗ್ ಅವರು ಈ ಐಡಿಯಾ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಇನ್ಸ್ಪೈರಿಂಗ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಕೃಷಿ ಮತ್ತು ಬಿಸ್ನೆಸ್ ಐಡಿಯಾಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.